ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಒಂದಿಗೆ ಬಂದಿದ್ದೀನಿ. ಅದು ನೋಡೋಕ್ಕೆ ಎಷ್ಟು ಸಖತ್ತಾಗಿದೆ ಅಲ್ವಾ, ಅಷ್ಟೇ ರುಚಿಕರವಾಗಿದೆ, ಮಾಡೋಕ್ಕೂ ಅಷ್ಟೇ ಸಿಂಪಲ್. ಮನೆಯಲ್ಲೇ ಇರೋ ಅಂಥ ಸಾಮಗ್ರಿಗಳನ್ನ ಬಳಸಿ ಮಾಡೋ ಅಂಥದ್ದು. ಡಯಟ್ ಮಾಡೋರು, ಪ್ರೋಟೀನ್ ಬೇಕನ್ನೋರು, ಮತ್ತು ಲಂಚ್ ಬಾಕ್ಸ್ಗೆ, ನೈಟ್ ಡಿನ್ನರ್ಗೆ, ಬೆಳಗಿನ ತಿಂಡಿಗೆ ಬಿಸಿ ತಿಂದರೂ ಚೆನ್ನಾಗಿರುತ್ತೆ, ತಣ್ಣಗಾದರೂ ಚೆನ್ನಾಗಿರುತ್ತೆ. ತುಂಬ ಸಖತ್ತಾಗಿರುತ್ತೆ, ವಿಭಿನ್ನವಾಗೂ ಇದೆ. ಇದಕ್ಕೆ ಬಿಸಿ ಬಿಸಿ ತುಪ್ಪ ಹಾಕಿ ತಿನ್ನೋಕ್ಕೂ ಸೂಪರಾಗಿರುತ್ತೆ. ತೆಂಗಿನಕಾಯಿ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ನು. ಏನು ಬೇಡ ಅಂದರೆ ಮೊಸರಿಗೆ ಒಂಚೂರು ಉಪ್ಪು ಮತ್ತು ಖಾರದ ಚಿಲ್ಲಿ ಪೌಡರ್ನ ಹಾಕಿ ಡಿಪ್ ಮಾಡಿ ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ನಿಮಗೆ ಹೇಗೆ ಬೇಕೋ ಹಾಗೆ ತಿನ್ಬೋದು. ತುಂಬ ಸಿಂಪಲ್ಲು ಮಾಡೋದು. ಇಲ್ಲಿ ನಾನು 2 ಕಪ್ಪು ನೆನೆಸಿರೋ ಅಂಥ ಹೆಸ್ರು ಕಾಳನ್ನ ತೊಗೊಳ್ತಾ ಇದ್ದೀನಿ. ನೀವು ಬೆಳಗ್ಗೆ ಮಾಡ್ತೀನಿ ಅಂದರೆ ನೈಟೇ ನೆನೆಸ್ಬಿಡಿ. ಹೆಸ್ರು ಕಾಳು ನೆನೆಸಿರ್ಬೇಕಾಗತ್ತೆ. 1.5-2 ಕಪ್ ತೊಗೊಂಡಿದ್ದೀನಿ ಇಲ್ಲಿ. ನಂತರ ಒಂದು ಫುಲ್ ಬಿಡಿಸಿರೋ ಅಂಥ ಬೆಳ್ಳುಳ್ಳಿ, 1-2 ಇಂಚಿನಷ್ಟು ಶುಂಠಿ, ಒಂದು 5-6 ಹಸಿಮೆಣ್ಸಿನ್ಕಾಯಿ, 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಸೇರಿಸಿ ಇಲ್ಲಿ 1 ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ನೀರು ಹಾಕೋದು ಬೇಡ. ಮತ್ತು ಇದನ್ನು ದೋಸೆ ಹಿಟ್ಟು ಅದಕ್ಕೆಲ್ಲ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೊಂದು ಸಣ್ಣಗೆ ಹೆಚ್ಚಿರೋ ಅಂಥ 1 ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪು ಫ್ಲೇವರ್, ಸೇರಿಸ್ಕೊಳ್ಳಿ. ಮತ್ತೇನಾದರೂ ಸೊಪ್ಪುಗಳು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಇದ್ರೂ ಕೂಡ ಸೇರಿಸ್ಕೋಬೋದು. ಅರಿಶಿನ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಎಲ್ಲ ಮಸಾಲೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಧನಿಯಾ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು 2 ಕಪ್ನಷ್ಟು, ಏನು 1.5 ಕಪ್ನಷ್ಟು ಹೆಸ್ರು ಕಾಳು ತೊಗೊಂಡಿದ್ದೀನಲ್ಲ, ಅಷ್ಟಕ್ಕೀಗ ಇಲ್ಲಿ 2 ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಸೇರಿಸ್ಕೋಬೋದು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಯಾವ್ದು ಬೇಕಾದ್ರೂ ಮಾಡ್ಬೋದು. ನಾನು ಗೋಧಿ ಹಿಟ್ಟಲ್ಲಿ ಪರೋಟ ಥರ ಮಾಡ್ತಾ ಇದ್ದೀನಿ. ಈಗ 1-2 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ ಈಗ ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೀರು ಹಾಕೋದೇ ಬೇಕಾಗಲ್ಲ, ಯಾಕೆಂದರೆ ನಾವು ಗ್ರೈಂಡ್ ಮಾಡಿರ್ತೀವಲ್ಲ ಹೆಸ್ರು ಕಾಳು ಮತ್ತು ಎಲ್ಲ ಇದನ್ನೆಲ್ಲ ಹಾಕಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿದೆಲ್ಲ ಅದೇ ಸಾಕಾಗೋಗ್ಬಿಡುತ್ತೆ. ನಾನು ನೀರು ಹಾಕ್ಕೊಳ್ಳೇ ಇಲ್ಲ. ಅದನ್ನು ತೊಳೆದಿರೋ ನೀರಲ್ಲೇ ಸ್ವಲ್ಪನೇ ಹಂತವಾಗಿ ನೋಡಿ ಹಾಕ್ಕೋಬೇಕು, ಒಂದೇ ಸಲ ಏನೂ ಹಾಕ್ಕೋಬಾರ್ದು. ನೋಡಿ, ಇದನ್ನು ತುಂಬ ತೆಳುಗೆ ಕಲಿಸ್ಬಾರ್ದು. ನಾವು ಚಪಾತಿ, ರೊಟ್ಟಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅದಕ್ಕೆ ಕಲಸಿ, ಮತ್ತು ಇದನ್ನೇನು ತುಂಬ ಹೊತ್ತು ಬಿಡಬೇಕಪ್ಪ, ಚೆನ್ನಾಗಿ ನೆನ್ಕೋಬೇಕಪ್ಪ ಅಂತ ಎಲ್ಲ ಏನಿಲ್ಲ. ಇಮಿಡಿಯೇಟ್ ಬೇಕಂದ್ರೆ ಇಮಿಡಿಯೇಟು ಮಾಡ್ಕೋಬೋದು. ನೋಡಿ, ಈ ಅದಕ್ಕೆ ಕಲಿಸ್ಕೊಳ್ಳಿ ಅಷ್ಟೇ. ಟೈಮ್ ಇತ್ತಂದರೆ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ. ನಂತರ ಈಗ ನಾನು ಅದನ್ನು ಲಟ್ಟಿಸಿ ತೋರಿಸ್ತೀನಿ. ಇದನ್ನು ಹಿಟ್ಟಾಕಿ ಕೂಡ ಹಾಗೆ ಲಟ್ಟಿಸ್ಕೋಬೋದು. ನಾವು ಚಪಾತಿ ಎಲ್ಲ ಹೇಗೆ ಲಟ್ಟಿಸ್ತೀವಿ ಹಾಗೆ ಲಟ್ಟಿಸ್ಕೋಬೋದು. ಇಲ್ಲ ಬಟರ್ ಪೇಪರ್ ಮೇಲೆ ಲಟ್ಟಿಸ್ಕೊತೀನಿ ಅಂದರೆ ಹಾಗೂ ಲಟ್ಟಿಸ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಯಾಕೆ ಈ ಥರದ್ದೆಲ್ಲ ಈ ಥರದ್ದೊಂದು ಆಯಿಲ್ಲು ಹಾಕಿ ಕವರ್ ಮೇಲೆ ಲಟ್ಟಿಸ್ತೀನಿ ಅಂದರೆ, ಮತ್ತು ಏನಂದರೆ ಹೇಳ್ತಾರೆ, ಎಷ್ಟು ತೆಳುಗೆ ಬೇಕಾದ್ರೂ ಲಟ್ಟಿಸ್ಬೋದು, ತೆಗಿಬೇಕಾದ್ರೆ ಹಾಕಬೇಕಾದ್ರೆ ಹಿಡ್ಕೊಳ್ಳುತ್ತೆ ಅನ್ನೋದಿರಲ್ಲ. ಇದನ್ನೇನಿಲ್ಲ, ಇದು ಒಂಥರ ಚಪಾತಿ ಎಲ್ಲ ಲಟ್ಟಿಸ್ದಂಗೆ ಹಾಗೆ ಕೂಡ ಲಟ್ಟಿಸ್ಬೋದು. ಇಲ್ಲಿ ನಾನು ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಮೇಲ್ಗಡೆ ಸೇರಿಸಿ, ಅಂದರೆ ಏನು ನಾನು ಹರಿತಾ ಇದ್ದೀನಿ ಆ ಪೇಪರ್ ಮೇಲೆ ಹಾಕಿಬಿಟ್ಟು ನಾನು ಹಿಟ್ಟು ತಗೊಂಡು ಲಟ್ಟಿಸ್ತಾ ಇದ್ದೀನಿ. ಇಲ್ಲ ನೀವು ಅದನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದು 2 ಕಡೆ ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ಡಿಪ್ ಮಾಡಿ ಕೂಡ ಲಟ್ಟಿಸ್ಬೋದು. ಆ ಎಳ್ಳು ಮಧ್ಯ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ನೋಡೋಕ್ಕೂ ತುಂಬ ಆಕರ್ಷಣೀಯವಾಗಿರುತ್ತೆ. ಯಾವಾಗಲೂ ಮಕ್ಕಳಿಗೆ ಕೊಡೋಕ್ಕೆ ಸ್ವಲ್ಪ ನಾವು ನೋಡೋಕ್ಕೂ ಚೆನ್ನಾಗಿರಬೇಕು, ಆರೋಗ್ಯನೂ ಇರಬೇಕು ಅಂತ ಯೋಚನೆ ಮಾಡ್ತೀವಲ್ಲ, ಆ ರೀತಿ ನೋಡಿ ಆರಾಮಾಗೆ ಈ ರೀತಿ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಲಟ್ಟಿಸ್ಕೋಬೋದು. ಈ ಥರ ಕವರ್ ಮೇಲಾದರೆ ಹಿಟ್ಟಾಕಿ ಕೂಡ ಹೀಗೆ ಲಟ್ಟಿಸ್ಬೋದು. ನಾನು ಯೂಶಲಿ ಈ ಥರದ್ದವೆಲ್ಲ ತೇಪ್ಲ ಮತ್ತು ಪರೋಟಾಗಳು ಈ ಥರದ್ದು ಆಲ್ಮೋಸ್ಟ್ ಈ ಥರ ಒಂದು ಬಟರ್ ಪೇಪರ್ ಮೇಲೆ ಲಟ್ಟಿಸ್ಕೊಳ್ಳೋದು. ನೋಡಿ, ನಂತರ ಈಗ ಚೆನ್ನಾಗಿ ಕಾಯಿಸ್ಬೇಕು. ತವ ಚೆನ್ನಾಗಿ ಕಾದಿರಬೇಕು. ಇದನ್ನು ದೊಡ್ಡ ಊರಿನಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಅದಕ್ಕೆ ಹಾಕಿರೋ ಅಂಥ ಹೆಸ್ರು ಕಾಳು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಮತ್ತು ಇದಕ್ಕೆ ಬೇಕಂದರೆ ಕ್ಯಾರೆಟ್ ಸೇರಿಸ್ಕೋಬೋದು, ಕೆಲವೊಂದು ಸೊಪ್ಪುಗಳ್ನೂ ಕೂಡ ಸೇರಿಸ್ಕೋಬೋದು. ಏನಿಲ್ಲ, ಪ್ರೋಟೀನ್ ಅಂಶ ಇದೆ, ಫೈಬರ್ ಅಂಶ ಇದೆ, ಪ್ರತಿಯೊಂದು ಆರೋಗ್ಯ ಇದೆ.
ಖಂಡಿತ ನಿಮ್ಮೆಲ್ಲರಿಗೂ ಸಖತ್ ಇಷ್ಟ ಆಗುತ್ತೆ. ಅದು ಬೇಯಬೇಕಾದ್ರೂ ಅಷ್ಟೇ, ಅದ್ರದ್ದು ಹೆಸ್ರು ಕಾಳು ಹಾಕಿರ್ತೀವಲ್ಲ, ಅದ್ರ ಘಮ ಸಖತ್ತಾಗಿ ಬರ್ತಾ ಇರುತ್ತೆ. ಆ ಬಿಸಿ ಬಿಸಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ನಾವಿದನ್ನು ಎಷ್ಟು ಹದವಾಗಿ ಬೇಯಿಸ್ತೀವೋ ಅಷ್ಟು ಸಖತ್ತಾಗಿ ಬರುತ್ತೆ. ಆದಷ್ಟು ದೊಡ್ಡ ಊರಿನಲ್ಲೇ ಬೇಯಿಸ್ಕೊಳ್ಳಿ. ಬೇಯಿಸಿ ಮುಗಿಸೋ ಅಷ್ಟರೊಳಗೆ ಎಷ್ಟೊತ್ತಿಗೆ ತಿಂದ್ಬಿಡೋಣ ಅನ್ಬೇಕು, ಅಷ್ಟು ಘಮ ಬರ್ತಾ ಇರುತ್ತೆ ಮನೆ ಫುಲ್ಲು. ಯಾವಾಗಲೂ ಅಷ್ಟೇ ಅಲ್ವಾ, ಒಂದೇ ಥರ ತಿನ್ನೋಕ್ಕೆ ಬೋರ್ ಆಗುತ್ತೆ. ಈ ಥರದ್ದೊಂದು ಒಂದು ವಿಭಿನ್ನವಾಗಿದೆ. ಒಂದು ಸಲ ಪ್ರಯತ್ನ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ತುಂಬ ಈ ಥರದ್ದು ವಿಭಿನ್ನ ಪ್ರಯತ್ನಗಳು, ಆರೋಗ್ಯಕರವಾದ ರುಚಿಕರವಾದ ತುಂಬ ಅಡುಗೆಗಳು, ನೀವು ಏನು ಬೇಕು ವೆಜ್ಜಲ್ಲಿ ನೀವು ಸರ್ಚ್ ಮಾಡಿದ್ರೆ ನಮ್ಮ ಚಾನಲಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಅಂಥ ಒಳ್ಳೊಳ್ಳೆ ರೆಸಿಪಿಗಳನ್ನ ಹಾಕಿದ್ದೀನಿ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.